ಇವತ್ತು ನಾವು ಹುಣಸೆ ಹಣ್ಣನ್ನು ಯೂಸ್ ಮಾಡಿ ಒಂದು ರಸಂ ಮಾಡೋಣ. ಇದಂತೂ ಮಾಡಲಿಕ್ಕಂತೂ ತುಂಬ ಸಿಂಪಲ್, ಹಾಗೆ ತುಂಬ ಟೇಸ್ಟಿಯಾಗಿರ್ತದೆ. ನಾನು ಈ ರಸಮನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫಸ್ಟಿಗೆ ನಾವು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ನೆನೆಸಿ ಇಡಬೇಕಾಗ್ತದೆ. ನೀವು ಅದನ್ನು ಕೈಯಿಂದಲೇ ಮಿಕ್ಸ್ ಮಾಡ್ತಾ ಬರಬೇಕಾಗ್ತದೆ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಅದು ಹುಣಸೆ ಹಣ್ಣಿನ ಅಂಶಗಳು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಬರ್ತದೆ. ನೆಕ್ಸ್ಟ್ ನೀವು ಒಂದು ಕುಟ್ಟಣಿಯಲ್ಲಿ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಕೊಳ್ಬೇಕಾಗ್ತದೆ. ಅದು ಚೆನ್ನಾಗಿ ಪೌಡರ್ ಥರ ಆಗಬೇಕು. ಅದು ಪೌಡರ್ ಥರ ಆದಮೇಲೆ ಅದಕ್ಕೆ ನೀವು ಸ್ವಲ್ಪ ಹೆಚ್ಚಿರೋ ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಹಾಕಿ ಚೆನ್ನಾಗಿ ಕುಟ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಪೇಸ್ಟ್ ಆಗೋ ತನಕ ನೀವು ಕುಟ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಸೈಡಲ್ಲಿ ಎತ್ತಿ ಇಟ್ಬಿಡಿ. ನೆಕ್ಸ್ಟ್ ನೀವು ಈ ಹುಣಸೆಹಣ್ಣು ಮಿಶ್ರಣವನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಬೇಕಾಗ್ತದೆ. ಇದು ಚೆನ್ನಾಗಿ ಫಿಲ್ಟರ್ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೀವು ಅದಕ್ಕೆ ಕುಟ್ಟಿರೋ ಮಿಶ್ರಣವನ್ನು ಹಾಕಿ ಅದರ ಜೊತೆ ಸ್ವಲ್ಪ ಉಪ್ಪು, ನೀರುಳ್ಳಿ, ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೀವು ಬೇಕಿದ್ರೆ ನೀರು ಸಹ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದ ಹಾಗೆ ಸಿಂಪಲ್ ಆದ ಪುಳಿ ಮುಂಚಿ ರಸಂ ಅಂದರೆ ಹುಣಸೆ ಹಣ್ಣಿನ ರಸಂ ರೆಡಿ ಆಗ್ತದೆ. ಇದಂತೂ ಅನ್ನ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಒಂದ್ಸತಿ ಟ್ರೈ ಮಾಡಿದೆ ಪುನಃ ಪುನಃ ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿ ಬರ್ತದೆ. ಮತ್ತು ಮಾಡಲಿಕ್ಕೆ ಸಹ ತುಂಬ ಸಿಂಪಲ್ ಆಗಿರೋದ್ರಿಂದ ಟ್ರೈ ಮಾಡಿ ನೋಡಿ.